ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಕನಕದಾಸರು ಬರೆದಿರ್ತಕ್ಕಂತಹ ಸತ್ಯವಂತರ ಸಂಘ ಕೀರ್ತನೆಯ ಒಂದು ಭಾಗವಾಗಿರ್ತಕ್ಕಂತಹ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ತರಗತಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ, ಹಾಗೇನೆ 1ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಈಗ ಸತ್ಯವಂತರ ಸಂಘ ಅದರ ಆಶಯವನ್ನ ನೋಡೋಣ. ಯಾಕೆಂದ್ರೆ ಪರೀಕ್ಷೆಯಲ್ಲಿ ನಿಮಗೆ ಈ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ 4 ಪದ್ಯ ಭಾಗಗಳಿವೆ. ಆ ಪದ್ಯ ಭಾಗದಲ್ಲಿ ಯಾವುದಾದ್ರೂ ಕೂಡ ಅವರು ಭಾವಾರ್ಥಕ್ಕೆ ಕೇಳ್ಬೋದು. ಅದಕ್ಕಾಗಿ ಈ ಪದ್ಯನೂ ಕೂಡ ನಿಮಗೆ 10 ಅಂಕಗಳಿಗೆ ಬಹುಮುಖ್ಯವಾಗಿ, ಅಥವಾ 6 ಅಂಕದ ಭಾವಾರ್ಥಗಳು ಬರ್ಬೋದು, ಅಥವಾ 10 ಅಂಕದ ಪ್ರಶ್ನೆಗಳು ಈ ಸತ್ಯವಂತರ ಸಂಘ ಅನ್ನುವಂಥ ಕೀರ್ತನೆಯಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ ಇವತ್ತಿನ ಈ ತರಗತಿ ಬಹುಮುಖ್ಯವಾಗಿರುತ್ತೆ ಅಂತ ಹೇಳ್ತಾ, ಹಾಗೇನೆ ಆಶಯವನ್ನ ನಾವು ನೋಡೋಣ. ಸತ್ಯವಂತರ ಸಂಘ ನೋಡಿ, ಇಲ್ಲಿ ಕೀರ್ತನೆ ಹೇಗಿದೆಯಪ್ಪ ಅಂದ್ರೆ ಸತ್ಯವಂತರ ಸಂಘ. ಈ ಸತ್ಯವಂತರ ಸಂಘದ ಆಶಯವನ್ನು ನಾವು ಗಮನಿಸೋದಾದ್ರೆ, ಹರಿದಾಸರು ತಾವು ನುಡಿದಂತೆ ನಡೆದು ಅಂದಿನ ಸಮಾಜದಲ್ಲಿದ್ದಂತಹ ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಅಂತಕ್ಕಂಥದ್ದು. ನೋಡಿ, ಏನು ಈ ದಾಸ ಸಾಹಿತ್ಯ ಪಂಥ ಇದೆಯಲ್ಲ, ಈ ಒಂದು ಸಾಹಿತ್ಯ ಪಂಥ ಅಥವಾ ಅಲ್ಲಿರ್ತಕ್ಕಂತಹ ಕೀರ್ತನಕಾರರು ಎಲ್ಲ ಒಂದ್ ಕಡೆ ನುಡಿದಂತೆ ನಡೆದ್ರು ಅಂತಕ್ಕಂಥದ್ದು, ಅಂದಿನ ಸಮಾಜದಲ್ಲಿ ಇದ್ದಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಹೋಗ್ತಾ ಇದ್ರು. ಉದಾಹರಣೆಗೆ, ಅಂದಿನ ಸಮಾಜದಲ್ಲಿ ಯಾವ ಸಮಸ್ಯೆಗಳಿದ್ದೋ ಅಂತ ನೋಡೋದಾದ್ರೆ, ಜಾತಿ ಪದ್ಧತಿ ಅಂತಕ್ಕಂಥದ್ದಿತ್ತು, ಲಿಂಗ ತಾರತಮ್ಯ. ಈ ಲಿಂಗ ತಾರತಮ್ಯ ಅಂದ್ರೆ ಗಂಡಿಗೊಂದು ರೀತಿ ಹೆಣ್ಣಿಗೊಂದು ರೀತಿ ಈ ತರದ ಲಿಂಗ ತಾರತಮ್ಯಗಳಿದ್ದು. ಹಾಗೇನೆ ಮೌಢ್ಯತೆ ಮೊದಲಾದಂತಹ ಸಮಸ್ಯೆಗಳಿತ್ತು. ಮೌಢ್ಯತೆ ಅಂತಕ್ಕಂಥದ್ದು ಮನುಷ್ಯ ಇಲ್ಲ ಒಂದ್ ಕಡೆ ಮೂಢನಂಬಿಕೆಗಳನ್ನ ನಂಬ್ತಾ ಇದ್ದ. ಆ ಸಮಸ್ಯೆಗಳು ತಮ್ಮ ಸಾಹಿತ್ಯದ ಮೂಲಕ ಅವನ್ನ ಇಲ್ಲಿ ಕನಕದಾಸರು ಖಂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು, ಅಥವಾ ಹರಿದಾಸರು ಆ ಖಂಡಿಸ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಈಗ ನಾವು 13ರಿಂದ ಇಲ್ಲ ಒಂದ್ ಕಡೆ ಈ ಒಂದು 15ನೇ ಶತಮಾನದ ಕಾಲಘಟ್ಟದಲ್ಲಿ ಜಾತಿ ಸಮಸ್ಯೆಗಳಾಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಮೌಢ್ಯತೆಗಳಾಗಿರ್ಬೋದು, ಜನರ ಈ ಒಂದ್ ಕಡೆ ಅಂಧಶ್ರದ್ಧೆಗಳಾಗಿರ್ಬೋದು, ಇವನ್ನೆಲ್ಲ ಈ ಕುರುಡು ನಂಬಿಕೆಗಳನ್ನೆಲ್ಲ ಎಲ್ಲೋ ಒಂದ್ ಕಡೆ ಇಡೀ ದಾಸ ಸಮಾಜ ಹರಿದಾಸರು ಅಥವಾ ದಾಸ ಸಾಹಿತ್ಯದ ಕೀರ್ತನಕಾರರು ಅವನ್ನ ಎಲ್ಲೋ ಒಂದ್ ಕಡೆ ಹೋಗಲಾಡಿಸಿ ಜನರಿಗೆ ಸರಳವಾಗಿ ತನ್ನ ಕೀರ್ತನೆಗಳ ಮುಖಾಂತರ ಅರಿವನ್ನ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಈ ಒಂದು ಆಶಯದಲ್ಲಿ ಗಮನಿಸಬಹುದು. ಹಾಗಾಗಿ ಇಲ್ಲಿ ಕವಿಯ ಬಗ್ಗೆ ನೋಡೋದಾದ್ರೆ, ಇಲ್ಲಿ 14ನೇ ಶತಮಾನ ಅಂತ ನಾವು ಗಮನಿಸಬಹುದು. 1495 ಅವರ ಕಾಲ. ಹಾಗೇನೆ ಸ್ಥಳ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ. ಹಾಗೇನೆ ಅವರ ಕೃತಿಗಳನ್ನ ಗಮನಿಸೋದಾದ್ರೆ ಹರಿಭಕ್ತಿ ಸಾರ, ಹಾಗೆ ರಾಮಧಾನ್ಯ ಚರಿತೆ, ನಳಚರಿತೆ, ಮೋಹನ ತರಂಗಿಣಿ, ಇನ್ನು ಅನೇಕ ಕೃತಿಗಳನ್ನ ಕನಕದಾಸರು ಬರೆದಿದ್ದಾರೆ. ಅವರ ಅಂಕಿತ ನಾಮ ಕಾಗಿ ನೆಲೆಯ ಆದಿಕೇಶವ ಅಂತಕ್ಕಂಥದ್ದು ಅವರ ಅಂಕಿತ ನಾಮ. ಪುರಂದರದಾಸರ ಶಿಷ್ಯರು ಅಂತಲೂ ಕೂಡ ನಾವು ಕರಿಬಹುದು. ಯಾಕೆಂದ್ರೆ ಇಲ್ಲಿ 2 ಅಂಕದ ಪ್ರಶ್ನೆಗಳು ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಒಟ್ಟಾರೆಯಾಗಿ ಇವತ್ತಿನ ತರಗತಿ 10 ಅಂಕಗಳಿಗೆ ಕಟ್ಟಿಟ್ಟ ಬುತ್ತಿ. ತರಗತಿನ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ ಸ್ನೇಹಿತರಿಗೂ ಕೂಡ ಕಳಿಸಿ ಅಂತ ಹೇಳ್ತಾ, ಈಗ ಒಂದೊಂದೇ ಪದ್ಯವನ್ನ ಹೇಳ್ತಾ ಅದರ ತಾತ್ಪರ್ಯವನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಎಷ್ಟೊಂದ್ ಜನ ವಿದ್ಯಾರ್ಥಿಗಳು ಕೇಳಿದ್ರೆ, ಸರ್ ಸತ್ಯವಂತರ ಸಂಘ ಕೀರ್ತನೆ ಮಾಡಿ ಅಂತ ಕಮೆಂಟ್ಸ್ ಕೂಡ ಹಾಕಿದ್ರಿ. ಏನಾದ್ರೂ ಇದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ಬೇರೆಯವ್ರಿಗೆ ಶೇರ್ ಕೂಡ ಮಾಡಿ. ಸ್ವಾರ್ಥಿಗಳಾಗ್ಬೇಡಿ. ಸ್ವಾರ್ಥ ಪ್ರಪಂಚದಲ್ಲಿ ಎಲ್ಲ ಒಂದ್ ಕಡೆ ನಾವು ನಿಸ್ವಾರ್ಥತೆಯ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ, ನೋಡಿ, ನಾವು ಇಲ್ಲಿ 6 ಅಂಕಕ್ಕೆ ಈಗ ಭಾವಾರ್ಥ ಕೇಳಿದ್ರೆ, ಈ ಪದ್ಯದ ಭಾವಾರ್ಥವನ್ನು ಬರೆಯಿರಿ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಹಾಗೆ ಏನ್ ಮಾಡ್ಬೇಕು, ಹೇಗ್ ಬರಿಬೇಕು ಅಂತ ಅಂದ್ರೆ, ಈ ಪದ್ಯ ಭಾಗವನ್ನ ಕನಕದಾಸರು ಬರೆದಿರುವ ಸತ್ಯವಂತರ ಸಂಘ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ ಅಂತ ಬರೆದ್ರೆ 1 ಅಂಕ ಬಂತು.
ಹಾಗೇನೆ ಈಗ ಪದ್ಯವನ್ನ ಹೇಳ್ತಾ ಅದರ ತಾತ್ಪರ್ಯವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕನಕದಾಸರು ಹೇಳ್ತಾ ಇದ್ರೆ ಹೇಗೆ ಖಂಡಿಸ್ತಾ ಇದ್ದಾರೆ ಕೆಲವೊಂದು ಸಮಸ್ಯೆಗಳನ್ನ ಅಥವಾ ಮೂಢನಂಬಿಕೆಗಳನ್ನ ನೋಡ್ತಾ ಹೋಗೋಣ. ನೋಡಿ, ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಅಂತ. ನೋಡಿ, ಯಾವಾಗ್ಲೂ ಕೂಡ ನೋಡಿ, 2 ಸಾಲಿನ ಪದ್ಯ ನೀವು ಟೆಕ್ಸ್ಟ್ ಬುಕ್ ಅನ್ನ, ಪಠ್ಯ ಪುಸ್ತಕವನ್ನ ಇಟ್ಕೊಂಡು ನಾನು ತರಗತಿಯನ್ನ ಕೇಳಿದ್ರೆ ನಿಮ್ಗೆ ಅದ್ಭುತವಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನೋಡಿ, ಸತ್ಯವಂತರು ಯಾವಾಗ್ಲೂ ಕೂಡ ನಾವು ಈ ಮನುಷ್ಯ ಸತ್ಯವಂತರ ಜೊತೆಯಲ್ಲಿ, ಒಳ್ಳೆಯ ಸಮಾಜದಲ್ಲಿ, ಹಾಗೇನೆ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಿ, ಒಳ್ಳೆಯವರ ಸತ್ಯವಂತರ ಸಹವಾಸವನ್ನ ಮಾಡಿದಂತ ಸಂದರ್ಭದಲ್ಲಿ, ಸತ್ಯವಂತರ ಸಹವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವನಿಗೆ ದೇವಸ್ಥಾನದಲ್ಲಿ ಹೋಗಿ ತೀರ್ಥವನ್ನ ಪಡೆದುಕೊಳ್ಳುವಂತಹ ಒಂದು ವ್ಯವಧಾನವೇ ಬೇಕಾಗಿಲ್ಲ. ಯಾಕೆಂದ್ರೆ ಒಳ್ಳೆಯವ್ರ ಜೊತೆ ಇದ್ದಾನೆ, ಸಮಾಜಕ್ಕೆ ಒಳ್ಳೇದನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ದೇವಸ್ಥಾನಕ್ಕೆ ಹೋಗಿ ತೀರ್ಥವನ್ನ ಪಡ್ಕೋಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡಿ, ಮಾನವ ಯಾವಾಗ್ಲೂ ಕೂಡ ನೋಡಿ, ಅವನು ಜ್ಞಾನಿಯಾಗಿದ್ದಾನೆ, ಬುದ್ಧಿವಂತರ ಸಹವಾಸವನ್ನ ಮಾಡಿದ್ದಾನೆ, ಅದರಿಂದ ಎಲ್ಲ ಒಂದ್ ಕಡೆ ಅಷ್ಟೋ ಇಷ್ಟೋ ಅವನು ಜ್ಞಾನವನ್ನ ಪಡ್ಕೊಂಡಿದ್ದಾನೆ, ಬುದ್ಧಿವಂತನಾಗಿದ್ದಾನೆ, ಸಮಾಜದಲ್ಲಿ ಬುದ್ಧಿವಂತಿಕೆಯನ್ನು ತನ್ನ ಬದುಕನ್ನ ನಡೆಸ್ತಾ ಇದ್ದಾನೆ. ಆದ್ರೆ ಯಾಕಪ್ಪ ಅವನ್ ಚಿಂತೆ ಮಾಡ್ಬೇಕು? ನೋಡಿ, ಜ್ಞಾನಿಯಾದ ಮೇಲೆ ಚಿಂತೆ ಯಾತಕ್ಕೆ? ಬುದ್ಧಿವಂತನಾಗಿದ್ದಾನೆ, ಸದಾ ಜ್ಞಾನಿ, ನೋಡಿ ನಿತ್ಯ ಜ್ಞಾನಿ, ಒಳ್ಳೆಯ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಯಾಕೆ ಚಿಂತೆ ಮಾಡ್ಬೇಕು ಅಲ್ವಾ? ಇಲ್ಲಿ ಒಳ್ಳೆಯವನಾದ್ರೆ, ಜ್ಞಾನಿಯಾಗಿರ್ತಕ್ಕಂಥವನು ಚಿಂತೆಯನ್ನ ಮಾಡಬಾರ್ದು ಅಂತಕ್ಕಂಥದ್ದನ್ನ ಯಾಕೆ ಚಿಂತೆ ಮಾಡ್ಬೇಕು ಅಂತ ಕನಕದಾಸರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಮನುಷ್ಯನನ್ನ. ಈ ಸಮಾಜದಲ್ಲಿ ನೀನು ಬದುಕೋದಕ್ಕೆ ಅರ್ಹನಾಗಿದ್ಯಾ ಅಂದ್ರೆ ಬದುಕ್ಬೇಕಷ್ಟೇ ಅಂತಕ್ಕಂಥದ್ದು. ನೋಡಿ, ಇನ್ನೊಂದ್ ಕಡೆ ಹೇಗೆ ಈ ಮನುಷ್ಯ, ಒಂದ್ ಕಡೆ ಮನುಷ್ಯನ ಸ್ವಾರ್ಥತೆ ಇದೆಯಲ್ಲ, ಆ ಸ್ವಾರ್ಥತೆಯಿಂದ ಮನುಷ್ಯ ತನ್ನ ಸ್ವಾರ್ಥವನ್ನ ಬಿಟ್ಟು ಪರರಿಗೂ ಕೂಡ ಅವನು ಸಹಾಯವನ್ನ ಮಾಡ್ಬೇಕು ಅನ್ನೋದನ್ನ ಮತ್ತೆ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ, ಗಮನಿಸಿ. ನೋಡಿ, ತಾನು ಉಣ್ಣದೆ ಪರರಿಗಿಕ್ಕದೆ ಇಲ್ಲಿ ಧನವಿದ್ಯಾತಕ್ಕೆ, ಮಾನಹೀನನಾಗಿ ಬಾಳುವ ಮನುಜನ್ಯಾತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಯಾತಕ್ಕೆ, ಮಾನಿನಿಯ ತೊರೆದ ಮೇಲೆ ಭೋಗವ್ಯಾತಕ್ಕೆ. ನೋಡಿ, ಎಷ್ಟು ಅದ್ಭುತವಾಗಿ ಇಲ್ಲಿ ಕೀರ್ತನೆಯಲ್ಲಿ ವಿಡಂಬನೆಯನ್ನು, ಸಮಾಜದಲ್ಲಿ ಇರ್ತಕ್ಕಂತಹ ಈ ಓರೆಕೋರೆಗಳು, ಮನುಷ್ಯ ಸಮಾಜದಲ್ಲಿ ಬದುಕ್ಬೇಕಂದ್ರೆ ಯಾವ ರೀತಿ ಬದುಕ್ಬೇಕು, ಅವನು ಯಾವ್ದೇ ರೀತಿ ತನ್ನ ಬದುಕನ್ನ ಕಟ್ಕೋಬೇಕು ಅನ್ನೋದನ್ನ ಕನಕದಾಸರು ಹೇಳ್ತಾ ಹೋಗ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಮನುಷ್ಯನ ಬಳಿ ಏನ್ ಮಾಡ್ತಾನೆ, ಅಥವಾ ಮಾನವನ ಬಳಿ ಏನಪ್ಪಾ ಅಂದ್ರೆ ಸಿರಿ ಸಂಪತ್ತು, ಹಣ, ಸಕಲ ಐಶ್ವರ್ಯವೂ ಇದೆ. ಆದರೆ ಸಿರಿ ಸಂಪತ್ತು, ಹಣ ಇವನೂ ಕೂಡ ಅನುಭವಿಸ್ತಾ ಇಲ್ಲ, ಬೇರೆಯವ್ರಿಗೂ ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಸ್ವಾರ್ಥತೆಯ ಬದುಕನ್ನ ನಡೆಸ್ತಾ ಇದ್ದಾನೆ. ಇದು ತಪ್ಪು. ಯಾಕೆ ಈ ರೀತಿ ಬದುಕ್ತಾ ಇದ್ದಾನೆ ಮನುಷ್ಯ? ಈ ರೀತಿ ಸಾಕಷ್ಟು ಹಣವಿದ್ದು ಬೇರೆಯವರಿಗೆ ಸಹಾಯವನ್ನ ಮಾಡದೆ ಹೋದ್ರೆ, ಪರರಿಗೆ ಹಂಚದೆ ಹೋದ್ರೆ, ಆದ್ರೆ ಅದು ಹಣ ಇದ್ದು ಪ್ರಯೋಜನವಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಸಮಾಜದಲ್ಲಿ ಬದುಕಬೇಕು ಅಂತ ಅಂದ್ರೆ ಮನುಷ್ಯನಿಗೆ ಮರ್ಯಾದೆ ಅಂತಕ್ಕಂಥದ್ದು, ನೋಡಿ, ಗೌರವಾನ್ವಿತವಾಗಿ ಸಮಾಜದಲ್ಲಿ ಬದುಕಬೇಕು ಅಂತಕ್ಕಂಥದ್ದು. ನೋಡಿ, ಮರ್ಯಾದೆಯಿಂದ ಬದುಕನ್ನ ಬದುಕಬೇಕು, ಗೌರವಾನ್ವಿತವಾಗಿ ಬದುಕಬೇಕು. ಎಲ್ಲ ಒಂದ್ ಕಡೆ ಮಾನಹೀನ ಅಥವಾ ಮಾನಗೇಡಿಯಾಗಿ ಈ ಬದುಕನ್ನ ಬದುಕಬಾರ್ದು. ಬದುಕಿನಲ್ಲಿ ಸಾರ್ಥಕತೆ ಅನ್ನೋದು ಮುಖ್ಯ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಎಷ್ಟು ದಿವಸ ಬದುಕಿರ್ತೀವೋ ಅಷ್ಟು ದಿವಸ ಸಮಾಜಕ್ಕೆ ಅಥವಾ ಜನರಿಗೆ ಒಳಿತನ್ನ ಮಾಡಿ ಬದುಕಬೇಕು ಅನ್ನೋದು ಇಲ್ಲಿ ಕನಕದಾಸರ ಒಂದು ವಾದ. ಹಾಗಾಗಿ ಇನ್ನೊಂದ್ ಕಡೆ ಏನ್ ಮಾಡ್ತಿದಾರಪ್ಪ ಅಂದ್ರೆ, ಜ್ಞಾನವಿಲ್ಲದೆ ಅಜ್ಞಾನಿಯಾಗಿ, ನೋಡಿ, ಮನುಷ್ಯ ಇದ್ದಾನಲ್ರಿ, ಹೇಗೆ ತನ್ನ ಬದುಕನ್ನ ಸಾರ್ಥಕತೆ ಪಡಿಸ್ಕೋಬೇಕು ಅಂತ ಅಂದ್ರೆ, ಹೇಗೆ ಸಮಾಜದಲ್ಲಿ ಕೆಲವೊಂದು ಮನುಷ್ಯನ ಬದುಕು ಹೇಗೆ ನಿರಾರ್ಥಕವಾಗುತ್ತೆ, ಅದನ್ನು ಹೇಗೆ ಸಾರ್ಥಕತೆ ಪಡಿಸ್ಕೋಬೇಕು ಅನ್ನೋದನ್ನ ನಾವು ಈ ಪದ್ಯದಲ್ಲಿ ಹೇಳ್ತಾ ಇದೀವಿ. ನೋಡಿ, ಹೇಳ್ತಾ ಇದಾರೆ ಕವಿ, ಜ್ಞಾನಿಯಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ನೋಡಿ, ಜ್ಞಾನವಿಲ್ಲದೆ ಅಜ್ಞಾನಿಯಾಗಿ 100 ಕಾಲ, ನೋಡಿ,
ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ. ನೋಡಿ, ಜ್ಞಾನವಿಲ್ಲದೆ ಇಲ್ಲ ಒಂದ್ ಕಡೆ ಅಜ್ಞಾನಿಯಾಗಿ 100 ವರ್ಷಗಳ ಕಾಲ ಬದುಕುವುದಕ್ಕಿಂತ ಇಲ್ಲ ಒಂದ್ ಕಡೆ ಜ್ಞಾನಿಯಾಗಿ ಕೆಲ ಕಾಲ ಬದುಕುವುದೇ ಲೇಸು. ಕೆಲ ಕಾಲ ಬದುಕು ನೋಡಪ್ಪ, ಬದುಕುವವರೆಗೂ ನೀನು ಅಜ್ಞಾನಿಯಾಗಿ 100 ವರ್ಷ ಬದುಕೋದಕ್ಕಿಂತ ಇಲ್ಲ ಒಂದ್ ಕಡೆ ಜ್ಞಾನಿಯಾಗಿ ಬುದ್ಧಿವಂತನಾಗಿ ಒಳ್ಳೆಯ ವ್ಯಕ್ತಿಯಾಗಿ ಕೆಲ ಕಾಲ ಅಂದ್ರೆ ಇಲ್ಲ ಒಂದ್ ಕಡೆ ಬದುಕಿದಷ್ಟು ದಿನ ಬದುಕು, ಒಳ್ಳೆಯ ರೀತಿಯಲ್ಲಿ ಬದುಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಆ ಬದುಕಿರ್ತಕ್ಕಂತಹ ದಿನದಲ್ಲಿ ಜ್ಞಾನಿಯಾಗು, ಬುದ್ಧಿವಂತನಾಗು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಗುಣವಂತೆ ಹೆಣ್ಣನ್ನ ತೊರೆದ ಮೇಲೆ ಭೋಗವೇತಕ್ಕೆ. ನೋಡಿ, ಹೆಣ್ಣಿಗೂ ಕೂಡ ನೋಡಿ, ಪುರುಷ ಸಮಾಜದ ಒಂದು ಎಲ್ಲ ಒಂದ್ ಕಡೆ ಪ್ರಾಬಲ್ಯ ಇರ್ಬೋದು, ಅಥವಾ ಇಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಇರ್ಬೋದು. ಆದ್ರೆ ಅಲ್ಲೂ ಕೂಡ ಶೀಲವಂತ ಹೆಣ್ಣಾಗಿರ್ಬೋದು, ಗುಣವಂತ ಹೆಣ್ಣನ್ನ ತೊರೆದ ಮೇಲೆ ಭೋಗಬೇಕಪ್ಪ. ಯಾಕೆ ಭೋಗಿಸ್ಬೇಕು ಅಂತಕ್ಕಂಥದ್ದನ್ನ ಕನಕದಾಸರು ಹೇಳ್ತಾ, ಸಮಾಜದಲ್ಲಿರ್ತಕ್ಕಂತಹ ಅಗತ್ಯ ಬಳಕೆಯಾಗುವ ವಸ್ತುಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಹೇಗೆ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ನಮ್ಮಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ಯಾವ ರೀತಿ ದಾನವನ್ನ ಮಾಡಬೇಕು, ಹೇಗೆ ಅವನ್ನ ಮನುಷ್ಯ ಅಳವಡಿಸ್ಕೋಬೇಕು ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ಈ ಒಂದು ಕೀರ್ತನೆಯಲ್ಲಿ ಹೇಳ್ತಾ ಇದ್ರು. ಅದರ ತಾತ್ಪರ್ಯ ತಿಳಿಸಿದ್ದೀನಿ. ಮುಂದುವರೆದಂತೆ ನೋಡಿ, ಈಗ ಮಾತು ಕೇಳದೆ ಮಲೆತು ನೆಡೆವ ಮಕ್ಕಳ್ಯಾತಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕದ ಅನ್ನವ್ಯಾತಕೆ, ನೀತಿ ಹರಿತು ನಡೆಯದಿರುವ ಬಂಟನ್ಯಾತಕೆ, ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನ್ಯಾತಕೆ. ನೋಡಿ, ಹೇಗೆ ಈ ಮನುಷ್ಯ ಯಾವ ರೀತಿ ಉಪಯೋಗಿಸ್ಬೇಕು, ಹಾಗೇನೆ ಬದುಕಿರ್ತಕ್ಕಂತಹ ಸಂದರ್ಭದಲ್ಲಿ ಯಾರಿಗೆ ಯಾವ ರೀತಿ ಸಹಾಯಕನಾಗಿರ್ಬೇಕು, ಅಥವಾ ಯಾರ ಮಾತಿಗೆ ಗೌರವಿಸ್ಬೇಕು, ಯಾರ ಮಾತನ್ನ ಕೇಳ್ಬೇಕು, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಗಮನಿಸಿ ನೋಡಿ, ಮಾತು ಕೇಳದ ಮಲಿತು ನಡೆಯುವ ಮಕ್ಕಳ್ಯಾತಕೆ. ನೋಡಿ, ತಂದೆ ತಾಯಿಯರ, ಗುರು ಹಿರಿಯರ ಈ ಮಾತನ್ನ ಕೇಳದೆ ಇರ್ತಕ್ಕಂತಹ ಮಕ್ಕಳಿದ್ದು ಪ್ರಯೋಜನವೇನು? ನೋಡಿ, ತಂದೆ ತಾಯಿಗಳ ಮಾತನ್ನ ಕೇಳದಲೇ ಇರ್ತಕ್ಕಂತಹ ಮಕ್ಕಳು ಇದ್ರೂ ಇಲ್ಲಿ ಪ್ರಯೋಜನವಿಲ್ಲ, ಪ್ರಯೋಜನಕ್ಕೆ ಬಾರರು. ಅವರು ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ಗುರು ಹಿರಿಯರನ್ನ ಗೌರವಿಸ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಅವರು ಎಲ್ಲ ಒಂದ್ ಕಡೆ ಇಡೀ ಸಮಾಜದಲ್ಲಿ ಬದುಕೋದಕ್ಕೆ ಅರ್ಹರೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಪ್ರೀತಿಯಿಂದ ಅನ್ನವನ್ನ ಅಥವಾ ಊಟವನ್ನ ಅಥವಾ ಆಹಾರವನ್ನ ನೀಡದಿದ್ದರೆ, ಪ್ರೀತಿಯಿಂದ ಈಗ ಯಾರೋ ನಮ್ಮ ಮನೆಗೆ ಅತಿಥಿ ಬರ್ತಾರೆ, ಅವ್ರಿಗೆ ಪ್ರೀತಿಯಿಂದ ಅತಿಥಿ ಸತ್ಕಾರವನ್ನ ಮಾಡದಲೇ ಇದ್ರೆ, ಆಹಾರವನ್ನ ನೀಡದಲೇ ಇದ್ರೆ, ಅನ್ನವನ್ನ ನೀಡದಲೇ ಇದ್ರೆ, ಅದು ರಸಗವಳವಾದರೂ, ಅದು ಎಲ್ಲ ಒಂದ್ ಕಡೆ ಭೂರಿ ಭೋಜನವಾದರೂ ಕೂಡ ಅದು ತಿನ್ನಲು ಸಾಧ್ಯವಾಗದು. ಯಾಕೆಂದ್ರೆ ಈಗ ನಾವ್ ಯಾರಿಗಾದ್ರೂ ಅತಿಥಿ ಸತ್ಕಾರ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಆಂತರ್ಯದಿಂದ ತಮ್ಮ ಮನಸ್ಪೂರ್ವಕವಾಗಿ ಅದುವರಿಗೆ ಅತಿಥಿ ಸತ್ಕಾರವನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ನೋಡಿ, ಇಲ್ಲಿ ಸೈನಿಕನಾದವನು, ಬಂಟ, ಸೇವಕ, ಸೈನಿಕ ಅಂತ ಕರಿತೀವಿ. ಸೈನಿಕನಾದವನು ಏನ್ ಮಾಡಕ್ ಹೋಗ್ತಾನೆ, ನಿಜವಾದಂತಹ ನೀತಿಯನ್ನ ತಿಳಿಯದಿದ್ದರೆ, ನೀತಿ, ಆಚಾರ, ವಿಚಾರಗಳು, ನಂಬಿಕೆ, ಪ್ರಾಮಾಣಿಕತೆ ಅನ್ನೋದು ಸೈನಿಕನಲ್ಲಿ ಇರಬೇಕು. ಹಾಗೇನೆ ತಿಳಿಯದೆ, ನೀತಿ ಇಲ್ಲದೆ ಅವನು ಎಂತಹ ಬಲಶಾಲಿಯಾಗಿದ್ದರೂ ಸೈನಿಕನಾದವನು ತನ್ನ ಪ್ರಾಮಾಣಿಕತೆ ಅಥವಾ ನೀತಿ ಇಲ್ಲದೆ ಅವನು ಎಷ್ಟು ಶಕ್ತಿಶಾಲಿಯಾದಂತಹ ಬಂಟನಾದರೂ ನಿಷ್ಪ್ರಯೋಜಕ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಹೆಣ್ಣಿಗೆ ಹೆದರಿ ಸೋತು ಜೀವನ ಸಾಗಿಸುವುದು ಪುರುಷನ ಲಕ್ಷಣವಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ಇಂತಹ ಪುರುಷನಿದ್ದರೂ ಕೂಡ ಏನು ಪ್ರಯೋಜನವಿಲ್ಲ. ಹೆಣ್ಣಿಗೆ ಹೆದರಿ ಬದುಕನ್ನ ಸಾಗಿಸಬಾರದು. ಜೀವನವನ್ನ ಸಾಗಿಸುವವನು ಇರುವಂತಹ ಪುರುಷ ಸಮಾಜದಲ್ಲಿ ಬದುಕಿದ್ದು ಕೂಡ ವ್ಯರ್ಥ, ನಿಷ್ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕನಕದಾಸರು
ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಹಾಗೇನೆ ಮುಂದುವರೆದಂತೆ ನಾವೇನ್ ಮಾಡ್ದೋ, ಇಲ್ಲಿ ಯಾರ್ಯಾರು ಈಗ ಬಂಟ ಹೇಗಿರ್ಬೇಕು ಅಂತಕ್ಕಂಥದ್ದಾಯ್ತು, ಪುರುಷ ಹೇಗಿರ್ಬೇಕು ಅಂತಕ್ಕಂಥದ್ದಾಯ್ತು, ತಂದೆ ತಾಯಿಗಳನ್ನ ಮಕ್ಕಳು ಯಾವ ರೀತಿ ಗೌರವಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಈ ಪದ್ಯ ಭಾಗದಲ್ಲಿ ಚರ್ಚೆ ಮಾಡ್ದೋ. ಹಾಗೆ ಮುಂದುವರೆದಂತೆ ಸನ್ನೆ ಅರಿತು ನಡೆಯದಿರುವ ಸತಿಯು ಯಾತಕೆ, ಇಲ್ಲಿ ಮನ್ನಣೆಂದ ನಡೆಸದಿರುವ ದೊರೆಯು ಯಾತಕೆ, ಮುನ್ನ ಕೊಟ್ಟು ಪಡೆಯದಿನ್ನು ಇಲ್ಲಿ ಎಲ್ಲ ಒಂದ್ ಕಡೆ ಬಯಸಲೇತಕೆ, ಚನ್ನ ಆದಿಕೇಶವನಲ್ಲದ ದೈವವ್ಯಾತಕೆ ಅನ್ನೋದನ್ನ ಇಲ್ಲಿ ಕನಕದಾಸರು ಹೇಳ್ತಾ ಇದ್ದಾರೆ. ನೋಡಿ, ಸನ್ನೆಯ ನರಿತು ಅಥವಾ ತನ್ನ ಕುಟುಂಬದಲ್ಲಿ ಬರ್ತಕ್ಕಂತಹ ಕಷ್ಟ ಸುಖ ದುಃಖಗಳನ್ನ ಅರ್ಥ ಮಾಡಿಕೊಂಡು ನಡೆಯದಿರುವಂತಹ ಹೆಂಡತಿ ಯಾತಕೆ, ತನ್ನ ಕುಟುಂಬವನ್ನ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಈ ಸಂಸಾರದ ದೋಣಿಯಲ್ಲಿ ಆ ಸಂಸಾರದ ದೋಣಿಯನ್ನ ಸರಾಗವಾಗಿ ನಡೆಸದೇ ಇರತಕ್ಕಂತಹ ಹೆಂಡತಿ ಇದ್ದರೇನೋ ಅಲ್ಲಿ ಇಲ್ಲ ಒಂದ್ ಕಡೆ ಅವಳು ಇಲ್ಲದಿದ್ದರೇನು ಅನ್ನುವಂಥದ್ದು. ಇನ್ನೊಂದ್ ಕಡೆ ಪ್ರಜೆಗಳ ಕಷ್ಟಗಳನ್ನ ಸುಖಗಳನ್ನ ಅರಿತು ಇಡೀ ರಾಜ್ಯವನ್ನ ಶಿಸ್ತಿನಿಂದ ನಡೆಸದಿರುವ ರಾಜನಿದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಯಾಕೆಂದ್ರೆ ಪ್ರಜೆಗಳಿಗೆ ಪ್ರತ್ಯಕ್ಷ ದೇವ್ರು ಯಾರು? ರಾಜ. ಆ ದೇವರೇ ಪ್ರಜೆಗಳನ್ನ ಎಲ್ಲೋ ಒಂದ್ ಕಡೆ ಸರಿಯಾದ ರೀತಿಯಲ್ಲಿ ಪ್ರಜೆಗಳನ್ನ ನಡ್ಸ್ಕೊಳ್ದೆ ಹೋದ್ರೆ ಅಥವಾ ಅವರನ್ನ ಎಲ್ಲೋ ಒಂದ್ ಕಡೆ ಕಾಪಾಡದೆ ಹೋದ್ರೆ ಆ ರಾಜ ಎಲ್ಲೋ ಒಂದ್ ಕಡೆ ನಿಷ್ಪ್ರಯೋಜಕ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೇನೆ ಮೊದಲೇ ಪಡೆದಿದ್ದಂತ, ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸಾಲವನ್ನ ಪಡ್ಕೊಂಡಿರ್ತಾನೆ, ಮೊದಲೇ ಪಡೆದಿರ್ತಕ್ಕಂತಹ ಹಣವನ್ನ ಅಥವಾ ವಸ್ತುವನ್ನ ಮತ್ತೆ ಕೊಡದೆ ಮತ್ತೆ ಪಡೆಯುವುದು ಸರಿಯಲ್ಲ. ಅದಕ್ಕೆ ಇದು ದುರಾಸೆಯ ಪರಮಾವಧಿ ಅಂತ ಹೇಳ್ತಾ ಇರ್ತೀವಿ. ಮೊದಲೇ ನೋಡಿ ನಾವೇನ್ ಮಾಡಿದ್ವಿ, ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಲೇತಕ್ಕೆ, ಮೊದಲೇ ಕೊಟ್ಟಿರ್ತಕ್ಕಂಥದ್ದನ್ನ ಮತ್ತೆ ವಾಪಸ್ ಕೊಟ್ಟಿಲ್ಲ, ಹಣವನ್ನ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಮತ್ತೆ ಇನ್ನೂ ಪಡೆಯುವಂಥದ್ದು ಇದು ದುರಾಸೆಯ ಪರಮಾವಧಿ ಅಂತ ಇಲ್ಲಿ ಕನಕದಾಸರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ದೇವಾನುದೇವತೆಗಳಲ್ಲಿ ನೋಡಿ, ದೇವರೆಂದರೆ ಆದಿಕೇಶವ, ದೇವರು ಯಾಕೆ ಅನ್ಯ ದೇವರು ಎಂದು ನೋಡಿ, ದೇವರೆಂದರೆ ಸಕಲ ದೇವರುಗಳಲ್ಲಿ ಇಲ್ಲಿ ದೇವರು ಯಾರಪ್ಪ ಅಂತಂದ್ರೆ ಆದಿಕೇಶವ, ಅವನೇ ಈ ದೇವಾನುದೇವತೆಗಳಲ್ಲಿ ಶ್ರೇಷ್ಠ. ಹಾಗೆ ಅನ್ಯ ದೇವರನ್ನ ಯಾಕೆ ನೀವು ಎಲ್ಲ ಒಂದ್ ಕಡೆ ನಂಬುತ್ತೀರಿ, ಇಲ್ಲಿ ಆದಿಕೇಶನನ್ನೇ ನೆನೆಯಿರಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಕನಕದಾಸರು. ಈ ರೀತಿಯಾಗಿ ಸಮಾಜದಲ್ಲಿ ಇರ್ತಕ್ಕಂತಹ ನೋಡಿ, ಮನುಷ್ಯನ ಬದುಕು ಹೇಗೆ ನಿರಾರ್ಥಕತೆ ಅಂತಕ್ಕಂಥದ್ದು, ಸೈನಿಕನಾದವನು ಯಾವ ರೀತಿ ನೀತಿಯಿಂದ ನಡ್ಕೋಬೇಕು ಅಂತಕ್ಕಂಥದ್ದು, ಮಕ್ಕಳು ಯಾವ ರೀತಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಬೇಕು ಅಂತಕ್ಕಂಥದ್ದು, ಹೆಂಡತಿ ಅಥವಾ ಸಹಧರ್ಮಿಣಿ ಆಗಿರ್ತಕ್ಕಂಥವ್ಳು ಹೇಗೆ ಕುಟುಂಬವನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದಾಗಿರ್ಬೋದು, ಜ್ಞಾನಿಯಾದವನು ಹೇಗೆ ಬದುಕಬೇಕು ಅಂತಕ್ಕಂಥದ್ದು, ಈ ಎಲ್ಲಾ ವಿಚಾರಗಳನ್ನ ನೋಡಿ, ಇವೆಲ್ಲವೂ ನಡೀತಾ ಇರ್ತಕ್ಕಂಥದ್ದಲ್ಲಿ ಸಮಾಜದಲ್ಲಿ ಇವೆಲ್ಲವೂ ಸಾಮಾಜಿಕ ಸಮಸ್ಯೆಗಳನ್ನ ಕವಿ ಇಲ್ಲಿ ನಮಗೆ ಹೇಳಿದ್ದಾರೆ. ಆ ಸಾಮಾಜಿಕ ಸಮಸ್ಯೆಗಳನ್ನ ಮನುಷ್ಯ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಬದುಕು ಎಲ್ಲೋ ಒಂದ್ ಕಡೆ ಮಾನವ ಜನ್ಮ ಇಲ್ಲಿ ಸುಮಾರು 7 ಜನ್ಮದಲ್ಲಿ ಪಡ್ಕೊಂಡಿರ್ತಕ್ಕಂತಹ ಒಂದು ಜನ್ಮ. ಅದಕ್ಕೆ ಎಲ್ಲೋ ಒಂದ್ ಕಡೆ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದನ್ನ ಆಡು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತಹ. ಹಾಗೆಯೇ ಕನಕದಾಸರು ಮನುಷ್ಯನ ಬದುಕು ಮತ್ತೊಮ್ಮೆ ಸಿಗದಿಲ್ಲ, ಅದಕ್ಕೆ ನೀವು ಸದಾ ಸತ್ಯವಂತರ ಸಂಘವನ್ನ ಮಾಡಿ, ಒಳ್ಳೆಯವರ ಸಂಘವನ್ನ ಮಾಡಿ, ದುರ್ಜನರ ಸಂಘವನ್ನ ಮಾಡಬೇಡಿ, ಸಜ್ಜನರ ಸಂಘವನ್ನ ಮಾಡಿ ಅಂತ ಹೇಳ್ತಾ ಒಳ್ಳೆಯದನ್ನೇ ಬದುಕಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಿ ಬೇರೆಯವರಿಗೂ ಕೂಡ ಒಳ್ಳೆಯದನ್ನೇ ಬಯಸಿ ಅಂತ ಅವರ ಸತ್ಯವಂತರ ಸಂಘ ಈ ಒಂದು ಕೀರ್ತನೆಯ ಮೂಲಕ ಸಮಾಜಕ್ಕೆ ಹೇಳ್ತಾ ಇದ್ರೆ, ಕೆಲವೊಂದು ಖಂಡಿಸ್ತಾ ಇದ್ದಾರೆ, ಕೆಲವೊಂದನ್ನ ನೀವು ಈ ರೀತಿ ನಡ್ಕೋಬೇಕು ಸಮಾಜದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಸತ್ಯವಂತರ ಸಂಘ. ನೋಡಿ, ಇಷ್ಟೆಲ್ಲ ನನ್ನ ತರಗತಿಯನ್ನ ಕೇಳಿದಿರಾ, ಸದುಪಯೋಗ ಪಡಿಸ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನಿಮ್ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾಕೆಂದ್ರೆ ನಾನು ನೋಡ್ಕೊಂಡು ಆದ್ಮೇಲೆ ಸುಮ್ಮನೆ ಇದ್ರೆ ಅದು ಏನೋ ಪ್ರಯೋಜನ ಆಗಲ್ಲ. ಒಂದ್ ರೀತಿ ನಿಸ್ವಾರ್ಥ ಸೇವೆ ಆಗ್ಬೇಕು. ನಮ್ದೆಲ್ಲ ಸ್ವಾರ್ಥ
ವ್ಯರ್ಥವಾದಂತಹ ಸೇವೆ ಆಗ್ಬಾರ್ದು ಅನ್ನೋದು ನನ್ನ ತರಗತಿಯ ಉದ್ದೇಶ. ಹಾಗಾಗಿ ಎಲ್ರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ.